ಕಸದ ವಿಚಾರಕ್ಕೆ ದಂಪತಿ ಮೇಲೆ ಗೂಂಡಾಗಿರಿ. ಏಕಾಏಕಿ ಚಾಕು ಇರಿದು ಬೆದರಿಕೆ ಹಾಕಿದ ಕಿರಾತಕರು. ಮನೆ ಮುಂದೆ ಕಸ ಹಾಕಿದ್ರು ಎಂಬ ಕ್ಷುಲ್ಲಕ ಕಾರಣಕ್ಕೆ ರಂಪಾಟ ಮಾಡಿ ದಂಪತಿಗೆ ಚಾಕು ಇರಿದು ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶಾಂತಿನಗರದಲ್ಲಿ ನಡೆದಿದೆ. ಸಣ್ಣದೊಂದು ಕಸ ಗುಡಿಸುವ ವಿಚಾರಕ್ಕೆ ಶುರುವಾದ ಜಗಳ ಮಾರಣಾಂತಿಕ ಹಲ್ಲೆಯಲ್ಲಿ ಅಂತ್ಯವಾಗಿದೆ. ಚಿಂತಾಮಣಿ ನಗರದ ಶಾಂತಿನಗರ ನಿವಾಸಿಯಾಗಿರುವ ನೇತ್ರಾವತಿ ಎಂಬುವರು ಬೆಳಗ್ಗೆ ತಮ್ಮ ಮನೆ ಮುಂದೆ ಕಸ ಗುಡಿಸುತ್ತಿದ್ದಾಗ ಎದುರುಗಡೆ ಮನೆಯವರಾದ ಪುಷ್ಪಮ್ಮ ಹಾಗೂ ಆಕೆಯ ಅಣ್ಣ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇಷ್ಟಕ್ಕೆ ಗಲಾಟೆ ನಿಲ್ಲದೆ ಮಧ್ಯಾಹ್ನ ಪುಷ್ಪಮ್ಮ, ವಿನೋಬ ಕಾಲೋನಿಯ ಸುನೀತಮ್ಮ, ಬಾಲು, ರೋಜಿ ಮತ್ತು ಚಂದನ್ ಎಂಬುವರು ಅಕ್ರಮವಾಗಿ ಗ್ಯಾಂಗ್ ಕಟ್ಟಿಕೊಂಡು ಬಂದು ನೇತ್ರಾವತಿ ಹಾಗೂ ನರಸಿಂಹ ದಂಪತಿ ಮೇಲೆ ಜಗಳಕ್ಕೆ ಇಳಿದಿದ್ದಾರೆ. ಇನ್ನು ಗಲಾಟೆ ತಾರಕಕ್ಕೇರಿದ್ದು ಆಟೋ ಚಾಲಕರಾಗಿದ್ದ ನೇತ್ರಾವತಿಯವರ ಗಂಡ ನರಸಿಂಹ ಮೇಲೆ ಚಾಕುವಿನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಜಾಸ್ತಿ ಮಾತನಾಡಿದ್ರೆ ನಿಮ್ಮನ್ನ ಸಾಯಿಸಿ ನಾವು ಜೈಲಿಗೆ ಹೋಗ್ತೀವಿ ಎಂದು ದಂಪತಿಗೆ ಗ್ಯಾಂಗ್ ಬೆದರಿಕೆ ಹಾಕಿದೆ. ತಕ್ಷಣವೇ ಸ್ಥಳದಲ್ಲಿದ್ದ ಪಕ್ಕದ ಮನೆ ನಿವಾಸಿಗಳಾದ ಕಿರಣ್ ಮತ್ತು ಇಮ್ರಾನ್ ಓಡಿ ಬಂದು ಜಗಳ ಬಿಡಿಸಿದ್ದಾರೆ. ಸದ್ಯ ಗಾಯಾಳುಗಳನ್ನ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ಭೇಟಿ ನೀಡಿದ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಗಾಯಾಳು ನರಸಿಂಹ ಅವರಿಂದ ಲಿಖಿತ ಹೇಳಿಕೆ ಹಾಗೂ ದೂರನ್ನ ಪಡೆದುಕೊಂಡಿದ್ದಾರೆ. ಅಲ್ಲದೆ ತಮಗೆ ಪ್ರಾಣ ಬೆದರಿಕೆ ಹಾಕಿ ಹಲ್ಲೆ ನಡೆಸಿರುವ ಆರೋಪಿಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಂತ್ರಸ್ತರು ಒತ್ತಾಯಿಸಿದ್ದಾರೆ. ಜೀಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.